ಗಾಯ್ಸ್ ಇವಳು ತಗೊಳಲ್ಲ ಇವತ್ತು. ಫೋನ್ ಮಾಡಿ ಮಕ್ಕ ಉಗಿತವನೆ. ನಂಗೆ ನೋಡ್ತು ಸೀರೆ ಕಳೆದು ಹೋಗಿದೆ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ಇವತ್ತು ವಿಜಯನಗರಕ್ಕೆ ಶಾಪಿಂಗ್ ಬಂದಿದ್ದೀವಿ. ಅಶ್ವಿನಿ ಅಂತ ಹಾಕ್ಬಿಟ್ಟು ಅವಳು ಏನು ಮಾಡ್ತಾವಳೆ ಅಂತ ತೋರಿಸ್ತೀನಿ ತಡಿ. ವಿಜಯನಗರ ಖಾಲಿ ಖಾಲಿ, ಏನೆಲ್ಲ ಕ್ಲೋಸ್ ಆಗೈತಲ್ಲೇ. ಒಳ್ಳೆ ಶಾಪಿಂಗ್ ಅಂತ ಕರ್ಕೊಂಬಂದವಳು ಇದರಲ್ಲಿ. ಹೋಗ್ತೇನೆ ಚಪ್ಪಲಿ ಅಂಗಡಿಗೆ, ಹೋಗಿ ತಗೊಂಬ. ಎಲ್ಲ ಕ್ಲೋಸ್ ಆಗಿ ಹೋಗೈತೆ ಮಳೆ ಬಂದು. ನಾಳೆ ಮದ್ವೆ ಹೋಗ್ಬೇಕು, ಇವಾಗ ಶಾಪಿಂಗ್ ಅಂತ ಬಂದವ್ರೆ. ಇರೋ ಬರೋ ಚಪ್ಪಲಿ ಎಲ್ಲ ಐತೆ ಮನೇಲೇನೆ, ಒಂದ್ ಅಂಗಡಿನೇ ಇಟ್ಕೊಂಡವ್ರೆ ಚಪ್ಪಲಿಲಿ. ಅದು ಡ್ರೆಸ್ ಇರೋದು. ಗಾಯ್ಸ್ ಇವಳು ತಗೊಳಲ್ಲ ಇವತ್ತು. ಸುಮ್ಮನೆ ಅಲ್ಲಿ ಅದ್ ಕೊಡಿ ಅನ್ಕೊಂಡು ನಮಗೂ ಹಿಂಸೆ ಕೊಡ್ತಾವಳೆ. ನೋಡಿ ತೆಗ್ಸ್ತಾನೆ ಅವಳೆ ಅವಾಗಿಂದ. ಯಾರೋ ಫೋನ್ ಮಾಡಿರೋದು? ಯಾರಿದು ಗಂಟೆ ಬುಕ್ ಮಾಡಿರೋದು? ಕ್ಯಾನ್ಸಲ್ ಮಾಡಿಲ್ಲ ಗೈಸ್. ಯಾವ್ದೋ ಆಟೋ ಬುಕ್ ಮಾಡ್ಬಿಟ್ಟವಳೆ. ಬುಕ್ ಮಾಡ್ಬಿಟ್ಟು ಕ್ಯಾನ್ಸಲ್ ಮಾಡಿಲ್ಲ. ಫೋನ್ ಮಾಡಿ ಮಕ್ಕ ಉಗಿತವನೆ. ಅವ್ರು ಅಲ್ಲಿ ಹೆಂಗ್ ಹಾಕೊಂಡ್ರೆ ಚಪ್ಪಲಿನೇ ಕಾಣಲ್ಲ. ಆದ್ರೂ ನನಗೆ ಕಲರ್ ಬೇಕು, ಅದು ಬೇಕು ಇದು ಬೇಕು ಅಂತ ತಗೋತಾವ್ರೆ. ನೋಡಿ ಗೈಸ್ ಫುಲ್ಲು ಮಳೆ ಅಂದ್ರೆ ಮಳೆ. ಕಾಲಿ ಏನು ಇಷ್ಟು ದಪ್ಪ ರಂಬೆಗಳು ಬಿದ್ದೋಗಿರೋದು. ಯಾರ್ಯಾರು ಕಾರ್ಗಳು ಹೋಗಿದಾವೋ ಗೊತ್ತಿಲ್ಲ. ಸದ್ಯಕ್ಕೆ ಆಟೋದಲ್ಲಿ ಬರ್ತಾ ನೋಡಿದ್ವಿ. ಅದರಿಂದ ಬರ್ತಾನೆ ಲಾಗ್ ಮಾಡ್ಬೇಕಿತ್ತು ನಾನು. ರಾಯಪಡೆ ಯಾವನು ತಗೊಂತಾನೆ ಇಲ್ಲ. 1 ಅವರಿಂದ ಟ್ರೈ ಮಾಡಿರೋದು. ಯಾವನ ಒಬ್ಬ ತಗೊಂಡ ನಮ್ಮ ಯಾತ್ರೆಯಲ್ಲಿ. ನಮ್ಮ ಯಾತ್ರೆಗೆ ಒಂದ್ಸಲ ಗೈಸ್ ನಾನು ಹೇಳಿಲ್ವಾ ಅವ್ಳು ತಗೊಳ್ಳಲ್ಲ ಅಂತ. ಟೈಮ್ ವೇಸ್ಟ್ ಮಾಡಿಸ್ಬಿಟ್ಟು ಬಂದ್ಲು. ಇಲ್ಲಿ ಬೇರೆ ಟೈಮ್ ವೇಸ್ಟ್ ಮಾಡಕ್ ಬಂದ್ಲಿ. ಇವಾಗ ಅಲ್ಲೂ ತಗೊಳ್ಳಿಲ್ಲ, ಇಲ್ಲಿ ತಗೋತಾಳ. ಏನಿದು ಗೋಲ್ಡ್ ತರ ಎಲ್ಲ ಇವರೆಲ್ಲ ಆರ್ಟಿಫಿಷಿಯಲ್ ಹಾಕೊಳ್ಳೋದ. ಸುಮ್ಮನೆ ಅಲ್ಲಿ ನಾವು ಗೋಲ್ಡ್ ಮಾಡ್ಸಿದೀವಿ ಅಂತ ಡೌ ಮಾಡ್ಬಿಡೋದು. ಲೋಕ್ ನಂದು ಗ್ರೀನ್ ಕಲರ್ ಇದೆಯಲ್ಲ, ಇಲ್ಲೇ ಕದ್ದವಳೆ. ಡಿಸೈನ್ ಇಲ್ಲೇ ಕದ್ಬಿಟ್ಟು ಹಾಕೊಂಡಿರೋದು. ಮಾಡ್ಕೊಂಡೋಳು ಲಕ್ಷ್ಮೀ. ಇದು ಲಕ್ಷ್ಮಿ ಏನೋ ಏನೇನೋ ಐತೆ ಇಲ್ಲಿ. ಅಶ್ವಿನಿ ಇಲ್ಲೇ ಆದ್ರೂ ಹಾಕೊಂಬೋದಿತ್ತಲ್ಲ, ಎಲ್ಲ ಗೋಲ್ಡ್ ತರನೇ ಇತ್ತು. ಊರಿನ ಜನ ಎಲ್ಲ ನೋಡಿ ಅಶ್ವಿನಿ ನೋಡ್ರಿ ಫುಲ್ ಗೋಲ್ಡ್ ಮೇಲೆ ಗೋಲ್ಡ್. ತಗೊಳ್ಳೆ ಏನಾದ್ರು ನೋಡಿ. ಪ್ರತಿಯೊಂದು ಗಿಫ್ಟ್ ತಗೊಳ್ಳೋಣ, ಒಂದು 2 ಗೋಲ್ಡು. ವಿಡಿಯೋದಲ್ಲಿ ರೆಕಾರ್ಡ್ ಆಗೋಯ್ತಲ್ಲ. ನಡ್ಕೊಬಿಡ್ತಲ್ಲ 250 ರೂಪಾಯಿ ಅಂತ. ಗೈಸ್ ಇಲ್ಲೂ ಇವಳೇನು ತಗೊಳ್ಳಲ್ಲ. ಹುಷಾರಾಗಿ ಏನು ತಗೋತಾ ಇದೆಯಾ ಗೈಸ್? 300 ರೂಪಾಯಿ ಇದನ್ನ 250 ಕೇಳ್ತಾ ಇದ್ದಾಳೆ. ಹಂಗಾರೆ ಇಲ್ಲೂ ತಗೊಳಲ್ವಾ ಏನು? ತಂಗಿಗೂ ತಗೊಳಲ್ಲ, ಇವಳಿಗೂ ತಗೊಳಲ್ಲ. 2-4 ತುಂಬಾ ದೊಡ್ಡ. 2-2 ಟೈಟ್ ಆಗ್ತದೆ ಅಂದ್ರೆ ಮೂಳೆ ಇದೆ ಅಲ್ವಾ, ಹಂಗೆ. ನಿಮ್ 2-2ನೇ ಆಗುತ್ತೆ ಅನ್ಸುತ್ತೆ. 2-3 ತಗೊಬಿಡಿಲ್ಲ ಅಂದ್ರೆ ಅದ್ರ ಮಧ್ಯದಿಲ್ಲ ಕಣ. ಎಲ್ಲ ಕ್ಲೋಸಿಂಗ್ ಟೈಮಲ್ಲಿ ಕರ್ಕೊಂಡ್ ಬಂದ್ಬಿಟ್ಟು ಅಣ್ಣ ಸುಮ್ಮನೆ ಆಟಾಡ್ಸ್ತಾವಳೆ. ತಗೊಂಡ್ಬಿಟ್ಟೆ ಅದು ಒಂದು ಅಣ್ಣವ್ರು ಒಳ್ಳೆ ಇಟ್ಕೊಟ್ಟ. ಏನು 2-2 ಅಂತಾರೆ, 2-4 ಅಂತಾರೆ. ಗೈಸ್ ಕೊನೆಗೂ ಬೈದ್ರು. ಏನಾದ್ರು ಸರಿ ಈ ಥರ ಮಾಡ್ತಾರೆ. ಅವಾಗಿಂದ ಏನೋ ಕೊಟ್ಟಿಲ್ಲ ಅಂತಲ್ಲ ಕರೆಕ್ಟಾಗಿ. ಒಳ್ಳೆ ಹಿಂಸೆ ಕೊಡ್ತಾಳೆ. ಯಾರ ಹತ್ರ ಇಷ್ಟ ತನಕ ಬೈಸ್ಕೊಂಡೇ ಇರ್ಲಿಲ್ಲ. ಇವಳಿಂದ ಒಂದು ಬಳೆ ತಗೊಳಕ್ ಆಗಿಲ್ಲ ಕೈಸು. ಇಲ್ಲೆಲ್ಲ ಕ್ಲೋಸ್ ಆಗೈತೆ. ಪಾಪ ಮಳೆ ಲೈಟ್ ಇಲ್ಲ ಅಂತ ಹುಡುಗರು ಪರವಾಗಿಲ್ಲ ಕಣ. ಎಷ್ಟು ಬಟ್ಟೆ ತರ್ಸ್ರೇನು ಬೈತಾ ಇರಲಿಲ್ಲ. ಯಾವ್ದೋ 150 ರೂಪಾಯಿ ಬೆಳಗ್ಗೆ ಬೈದ. ಇವ್ರು ಯಾರು ಕರೆಕ್ಟಾಗಿ ಇಟ್ಕೊಂಡೇ ಇಲ್ಲ. ಏನಾದ್ರು ಹೇಳಿದ ತಕ್ಷಣ ಓಡ್ ಬಂದ್ಬಿಡೋದು ಅಂಗಡಿಯಿಂದ. ಇಷ್ಟೋ ತನಕ ಒಂದು ಅರ್ಧ ಗಂಟೆ ನಿಂತ್ಕೊಂಡು ನೋಡೋಳೆ. ಎಲ್ಲ ಟೈಮ್ ವೇಸ್ಟು. ಏನಿಲ್ಲ ನಿಮ್ ಕೈಯಿಂದ ಏನು ಉದ್ರೋಗ್ಬಿಡ್ತಾ ಇತ್ತ ಅದು? ಒಂದ್ ಸ್ವಲ್ಪ ಅಲ್ವೇನೆ ದೊಡ್ಡಕ್ಕಿದ್ದು ಏನ್ ಆಗ್ತಾ ಇರಲ್ಲ. ಅದೆಲ್ಲ ಒಂಚೂರು ಏನೋ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇತ್ತಪ್ಪ. ಸುನಿಲ ಕರ್ಕೊಂಡ್ಬರ್ಬೇಕಣಲ್ಲ ನೀವು ಬೇಕೆಲ್ಲ. ಆರಾಮಾಗಿ ಮನೇಲಿ ಕುತ್ಕೊಂಡು ನೆಟ್ಫ್ಲಿಕ್ಸ್ ನೋಡ್ಕೊಂಡು ಆರಾಮಾಗಿ ಈಗ ಎಲ್ಲಿ ನೋಡಿ ನಾವಿಲ್ಲಿ ಬೀದಿಲಿ ಕರ್ಕೊಂಡು ಇಲ್ಲಿ ಬೈಸ್ತಾವಳೆ ಎಲ್ಲಾರ ಹತ್ರ ನಮಗೆ. ಇವ್ಳು ಜಗಳ ಆಡಿಲ್ಲ ಅಂದ್ರೆ ಅದೇ ಅಂಗಡಿಗೆ ಹೋಗ್ಬಿಟ್ಟು ತಗೊಂಡು ಹೋಗ್ಬೋದಿತ್ತು. ಜಗಳ ಬೇರೆ ಆಗ್ಬಿಟ್ಲು. ಈಗ ಅಲ್ಲೂ ಇಲ್ಲ ಎಲ್ಲೂ ಇಲ್ಲ. ಅಲ್ಲಿ ಎಲ್ಲ ಕ್ಲೋಸ್ ಆಗೋಗೈತೆ, ಮಳೆ ಬರ್ತೈತೆ ಅಂದ್ಬಿಟ್ಟು. ಯಾವ 5000 ಕಳ್ಸಿದ್ರೆ ಅಷ್ಟೇ ಮರ್ತೋಗು. ಗೈಸ್ ಇವಾಗ ಅದೇದೋ ಹೆಲ್ತ್ ಅಂಡ್ ಗ್ಲೋ ಅಂತೆ, ಅಲ್ಲಿಗೆ ಹೋಗೋಣ. ಅಲ್ಲೂ ಏನು ತಗೊಂತಾಳ ಇಲ್ಲೋ ಗೊತ್ತಿಲ್ಲ. ನಮ್ಗೇನೋ ತಗೊಂತಾಳೆ ಅಂತ ಚೂರು ಅನಿಸ್ತಾ ಇಲ್ಲ. 5,000 ಕಳ್ಸೋರೆ. 5,000 ಕಳ್ಸಿದಾಳೆ. ಅದ್ರಲ್ಲಿ 500 ರೂಪಾಯಿ ಆದ್ರೂ ನಾವು ಖರ್ಚು ಮಾಡೇ ಮಾಡ್ತೀವಿ. ನಾವು ನಮ್ಮನ್ನ ಕರ್ಕೊಂಬಂದು ಟೈಮ್ ವೇಸ್ಟ್ ಮಾಡಿಸಿ ಅದು ಯಾರ್ಯಾವನ ಕಂಡ್ಕೊಂಡವ್ರ ಹತ್ರ ಎಲ್ಲ ಬೈಸಿ. ಗೈಸ್ ಇಲ್ಲಿ ಯಾವುದೋ ಇಂದ್ರಪ್ರಸ್ಥ. ಏನು ಇಷ್ಟೊಂದು ಜನ ಮಳೆ ಬರ್ತೈತಲ್ಲ ನಿಂತವ್ರು ಅಷ್ಟೇ. ಈಗಲೇ ಕಳ್ಸಿದ್ರೆ ಬಚಾವು. ಇಲ್ಲ ಪಟ್ಟ ಅಂತ ಹೇಳಿದೋಗುತ್ತೆ. ಬ್ಯಾಟ್ರಿ ಹೋಯ್ತು ಅಂತ ಹೇಳ್ಬಿಟ್ಟು ಆಮೇಲೆ ನಮ್ಮನ್ನೆಲ್ಲ ನೀನು ಕೇಳಬಾರ್ದು. ಆಯ್ತು ಕಳ್ಸಿ. ಯಾವ 5,000 ಕೊಡಲ್ಲ. 4,500 ರೂಪಾಯಿ ಫಿಕ್ಸ್ ಆಗ್ಬಿಡು. 10% ನಮಗೆ ಕಮಿಷನ್. ನೆಡ್ಸ್ಕೊಂಡು ಹೋಗ್ತಾ ಇರೋದು ಒಳ್ಳೆ ನಾಯಿಗಳ ತರ ಹಿಂದೆ ಹೋಗ್ಬೇಕು. ಹಿಂದೆ ಬಾಡಿ ಗಾರ್ಡ್ಸ್ ತರ ಹೋಗ್ಬೇಕು. ಆಯ್ತು ಬಿಡು, 100 ರೂಪಾಯಿ ನಿಂಗೆ ಕೊಡ್ತೀವಿ ಎಕ್ಸ್ಟ್ರಾ. ಹೆಲ್ತ್ ಅಂಡ್ ಗ್ಲೋ ಅಲ್ಲಿ ಬಂದ್ಬಿಟ್ಟು ಏನೋ ತಗೊಂಡವಳೆ. ಗೈಸ್ ಈಗ ಒಂದು ಮಿಸ್ಟೇಕ್ ಏನಾಗಿದೆ ಅಂದರೆ ಮೇಕಪ್ ಮಾಡಿದ್ರು
ಒಂದ್ ಕಡೆ ಅಲ್ಲ ಮೇಕಪ್ ಮಾಡಿರ್ಲಿಲ್ಲ ಟ್ರಯಲ್ ನೋಡಕ್ಕೆ. ಟ್ರಯಲ್ ಏನೋ ಮಾಡಿದ್ರು. ರೈಟ್ ಸೈಡ್ ಮೆಬಿಲಿಯನ್ ಇತ್ತು, ಲೆಫ್ಟ್ ಸೈಡ್ ರೆನೆ ಇತ್ತು. ಇಲ್ಲ ಉಲ್ಟಾ ಲೆಫ್ಟ್ ಕರೆಕ್ಟ್. ರೈಟ್ ಅಂತ ಏನೋ ಪ್ರೊಡಕ್ಟ್ ಹಾಕಿದ್ರು. ಬಟ್ ಬಂದು ಕೇಳಿದ್ರು ಯಾವ್ದು ಚೆನ್ನಾಗಿತ್ತು ಅಂತ. ರೆನೆ ಅಂತ ಹೇಳಿದ್ವಿ, ಬಟ್ ಆದ್ರೆ ದೂರ ಹೋಗಿ ಲೈಟಿಂಗ್ ಅಲ್ಲಿ ನಿಂತ್ಕೊಂಡಾಗ ಅವಳು ಮೆಬಿಲಿಯನ್ ಚೆನ್ನಾಗಿತ್ತು. ಅದೇ ತಗೊಂಡ್ ಇಟ್ಕೊಂಡು ನಾವು ಏನೇ ತಗೊಂಡಿರೋದು. ಆಮೇಲೆ ಗೊತ್ತಾಯ್ತು ನಮಗೆ ರಿನೇ ಚೆನ್ನಾಗಿತ್ತು ಅಂತ. ಇದು ತಗೊಳಕ್ ಅದೇ ಬಿಟ್ಟಿದೀವಿ. ನಾವೇ ಏನೋ ಹೇಳ್ದು ಅಂತ ತಗೊಬಂದ್ಬಿಟ್ರು ನಮ್ಮ ಮೇಲೆ ಕಾನ್ಫಿಡೆನ್ಸ್ ಆಗಿ ತೋರಿಸ್ಕೊಂಡು. ನೋಡಿದ್ರೆ ಅದೇ ಹೋಗ್ಲಿ ಬಿಡೋ, ಯಾವ್ದಾಕ್ರು ನಾನು ಚೆನ್ನಾಗಿ ಕಾಣ್ತೀನಿ. ಆಕ್ಚುಲಿ ಅವಳ ಮಕ್ಕಕ್ಕೆ ಮೇಕಪ್ ಕರೆಕ್ಟಾಗಿ ಕೂರ್ತಾ ಇರ್ಲಿಲ್ಲ, ಎಲ್ಲ ಉದ್ರೋಯ್ತಾ ಇತ್ತು. ಯಾವ್ದು ಡ್ರೈ ಆಗ್ಬಿಟ್ಟಿದೆ. ಅಲ್ಲ, ಅವಳಿಗೆ ಬೇಕಾಗಿದ್ದು ಫೇರ್ ಅಂಡ್ ಲವ್ಲಿ ಒಂದು ಹಾಕೊಂಡಿದ್ರೆ ಆಗೋಗ್ತಾ ಇತ್ತು. ನಾನು ಪೇರೆಂಟ್ ಲವ್ಲಿ ಯಾವಾಗ್ಲೂ ಯೂಸ್ ಮಾಡಿಲ್ಲ, ಮಾಡೋದಿಲ್ಲ. ಬೇಕಾದ್ರೆ ಹಂಗೆ ಇಟ್ಬಿಡ್ತೀನಿ ಮಾಯ್ಶ್ಚರೈಸರ್ ಹಾಕೊಂಡು. ಸೊ ಗಾಯ್ಸ್, ಇವಾಗ ವಿಜಯನಗರ ಫುಡ್ ಸಿಟಿಗೆ ಬಂದಿದ್ದೀವಿ, ಏನಾದ್ರು ತಿನ್ನೋಣ ಅಂತ. ಬಂದಾಯ್ತಲ್ಲ, ಇನ್ನೇನು ತೋರಿಸೋದು? ಏನು ತಗೊಳಲ್ಲ ಇವಳು, ಏನು ಕೊಡ್ಸಲ್ವಂತಲ್ಲ. 4000 ಕಳ್ಸಿದ್ದೆ, 2000 ವಾಪಸ್ ಕೊಡ್ಬೇಕು ಹೇಳ್ಬಿಡಿ. ಯಾವ್ಯಾವ ಹೇಳುದು ಇರಿಗ ಯಾರು ತಗೊಂತೀವಿ ತಿನ್ನಕ್ಕೆ. ಹೆಂಗೈತೆ ಗೋಬಿ? ಏನೋ ಸಾಂಬಾರು ಒಯ್ದು ಕೊಟ್ಟವನು ಅನಿಸ್ತೈತೆ. ನೋಡೋಣ, ತಿಂದ ಮೇಲೆ ಮಧ್ಯರಾತ್ರಿ ಹೊಟ್ಟೆಗಿಟ್ಟೆ ನೋವು ಬರುತ್ತೋ ಇಲ್ವಾ ಅಂತ ಮಧ್ಯರಾತ್ರಿ ಎದ್ದ ಮೇಲೆ ಹೇಳ್ತೀನಿ ನಿಮಗೆ. ಗೈಸ್, ಅವಾಗಿಂದ ಕುತ್ಕೊಂಡಿದ್ದೀವಿ, ಅವ್ರ ಆಟೋನು ತಗೋತಾ ಇಲ್ಲ. ಅರ್ಧ ಗಂಟೆ ಆಯ್ತು, ರ್ಯಾಪಿಡೂ ಇಲ್ಲ, ನಮ್ಮ ಹತ್ರನೂ ಇಲ್ಲ. ಊಬರ್ ನನ್ನ ಹತ್ರ ಇಲ್ಲ. ಅಶ್ವಿನಿ ಅಂತಂದ್ರೆ ಎಲ್ಲರೂ ರಿಜೆಕ್ಟ್ ಮಾಡ್ತಾರೆ ಕಣೋ. ನಾನು ಅದ್ರಲ್ಲಿ ಬುಕ್ಕೇ ಮಾಡಿಲ್ಲ. ಅಶ್ವಿನಿ ಅಂತ ಹೆಂಗ್ ಗೊತ್ತಾಗುತ್ತೆ ಅವ್ರಿಗೆ? ಅದು ಹೆಂಗ್ ಗೊತ್ತಾಗ್ತಿದೆ ಅಂತ ನಮಗೂ ಗೊತ್ತಾಗ್ತಿಲ್ಲ. ಹೆಂಗ ನಾವಿಬ್ರು ಹೋಗ್ತಾ ಇದೀವಿ ಎತ್ಲಕ್ಕೆ. ಗೈಸಿಲ್ಲ, ಅದು ಆಟ ಹಿಡಿದ್ರು ಹುಡುಗರು. ಆಟೋಗೆ ಪ್ರೈಸ್ ಹೈಕ್, ಪ್ಲೀಸ್ ಪೇ 10% ಎಕ್ಸ್ಟ್ರಾ. ಗೈಸ್, ಇವಾಗ ನೆಕ್ಸ್ಟ್ ಮನೆಗೆ ಹೋಗಿದ ತಕ್ಷಣ ಒಳ್ಳೊಳ್ಳೆ ಎಂಟರ್ಟೈನ್ಮೆಂಟ್. ಅದ್ಯಾವುದೋ ಪೇಪರ್ ಸಿಕ್ಕಿಲ್ಲ. ಯಾವ್ದು ನಿಮ್ಮ ಅತ್ತೆ ತರ ಕೇಳಿದ ಪೇಪರ್ ಸಿಕ್ಕಿಲ್ವಲ್ಲ? ಪೇಪರ್ ಸಿಕ್ಕಿಲ್ಲ, ಬ್ಯಾಂಕ್ ಸಿಕ್ಕಿಲ್ಲ, ಬ್ಯಾಂಗಲ್ ಸಿಗ್ಲಿಲ್ಲ. ಬ್ಯಾಂಗಲ್ ಅವ್ರ ಹತ್ರ ಜಗಳ ಮಾಡೋದು ಅದು ಹೋಯ್ತು. ಅವಳು ಚೆಲ್ಲಲ್ಲ ದುಡ್ಡೆಲ್ಲ, ಚಿಮ್ಮದು ಚಿಮ್ತಾ ಇರ್ತಾಳೆ. ನೋಡಿದ್ರಲ್ಲ, ಅದು ಯಾವ್ದೋ ಪ್ರಾಡಕ್ಟ್ಸು, ಮೇಕಪ್, ಯಪ್ಪ ತಗೊಂತವ್ರೆ. ದಿನಕ್ಕೆ 3 ಸತಿ ಮಗ ತೊಳೆದಿದ್ರೆ ಇಷ್ಟೊತ್ತಿಗೆ ಯಾವ ಪ್ರಾಡಕ್ಟ್ಸು ಬೇಕಾಗಿರ್ಲಿಲ್ಲ. ಮಗ ತೊಳೆಯೋದು. ನಾನು ಕಲರ್ ಬಗ್ಗೆ ಹೇಳೇ ಇಲ್ಲಲ್ಲ, ನಾನು ಗ್ಲೋ ಬಗ್ಗೆ ಹೇಳ್ತಾ ಇರೋದು. ಮೇಕಪ್ ಯಾಕೆ ತಗೊಂಡೆ ಓಕೆ ಅಂದ್ಮೇಲೆ ಫಂಕ್ಷನ್ ತೋರಿಸ್ಬೇಕಲ್ಲ ಅಲ್ಲಿ. ನೋಡ್ರಪ್ಪ, ಅಶ್ವಿನಿ ಅವರು ಸಕ್ಕತ್ತಾಗಿ ಮೇಕಪ್ ಮಾಡು. ಗೈಸ್, ಇವಾಗ ಏನಂದ್ರೆ ಇವ್ರ ಅತ್ತೆ ಮಗಂದು ಮದ್ವೆ ಇದೆ. ಅವಂದು ಮದ್ವೆ ನೋಡ್ರೆ ಖರ್ಚು ಮಾಡ್ತಾ ಇರೋದು ಇವ್ರು. ಅವನೇ ಆರಾಮಾಗಿ ಅಲ್ಲಿ ಮಟನ್ ನೋಡ್ಸ್ಕೊಂಡು ಆರಾಮಾಗಿ ಅವನೇ ಒಂದು 20 ಡೇಸು 25 ಡೇಸ್ ಆಯ್ತು. ಹೊಲಿತವ್ರೆ ಬಟ್ಟೆನ. ಯಾವ್ದೋ ಒಂದು ಫೋಟೋ ತೆಗಿತಾರೆ, ಇದ್ರಲ್ಲಿ ಕೈ ಚೆನ್ನಾಗಿದೆ, ಕೈ ಹೊಲಿತಾರೆ. ಅದು ಚೆನ್ನಾಗಿದೆ, ಅದನ್ನ ಹೊಲಿತಾರೆ. ಲಂಗ ಚೆನ್ನಾಗಿದೆ, ಲಂಗ ಹೊಲಿತಾರೆ. ಅದ್ರಲ್ಲಿ ಕಿತ್ತಾಟಗಳು ಬೇರೆ. ನಮ್ಗಂತೂ ಎಂಟರ್ಟೈನ್ಮೆಂಟು. ಅದನ್ನ ವಿಡಿಯೋ ಮಾಡಕ್ಕೂ ಆಗಲ್ಲ, ನಿಮ್ಗಳಿಗೆ ತೋರ್ಸಕ್ಕೂ ಆಗಲ್ಲ. ಆದ್ರೆ ಇವತ್ತು ನೈಟ್ ಪಕ್ಕ ಆಗುತ್ತೆ. ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಎದ್ದಿ ವಿಡಿಯೋನ ಮಾಡಿ ನಿಮ್ಗೆ ನಾಳೆ ಇದನ್ನ ಈ ಬ್ಲಾಗ್ನ ಪೋಸ್ಟ್ ಮಾಡ್ತೀನಿ. ನಿಮ್ಗೆ ನೋಡಿ, ನೀವು ಎಷ್ಟು ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಬರ್ತಾ ಇಲ್ವಂತ ನೋಡ್ರಿ ಅವನ್ಗೆ. ನೀವ್ ಹಿಡ್ಕೊಂಡಿರೋ ಬರೀ ಇದು ಇಷ್ಟ ಗೊತ್ತಾಗುತ್ತೆ. ಇವಾಗ ಗೊತ್ತಾಗುತ್ತೆ ಹಿಂಗೆ ಹಿಡ್ಕೊಂಡಾಗ. ಇವಾಗ ಗೊತ್ತಾಯ್ತೇನೋ? ಹಂಗೆ ಕಟ್ಟಾನೆ ಮಾಡಿರೋದು. ರಾಹುಲ್ ಆಪ್ಸು ಎಲ್ಲ ಎಡಿಟ್ ಮಾಡಕ್ಕಾಗುತ್ತಾ? ಎಷ್ಟು ಅಂತ ಎಡಿಟ್ ಮಾಡ್ತೀರಾ? ಹಾಗಾದ್ರೆ ಯಾರೋ ಎಡಿಟರ್ ಇದ್ರೆ ನೋಡ್ರಿ, ಒಂದ್ ಬ್ಲಾಗಿಗೆ 500 ರೂಪಾಯಿ. ಸದ್ಯಕ್ಕೆ 500 ಕೊಡೋಣ, ಆಮೇಲೆ ಒಂದು 5,000 ಕೊಡೋಣ. ಏನಂತೀರಾ? ಈಗ ಸದ್ಯಕ್ಕೆ ಸ್ಪಾನ್ಸರ್ ಎಲ್ಲ ಅಶ್ವಿನಿ ಮಾಡಿರೋದು. ಆಟೋ ರೈಡ್ಗೆಲ್ಲ ಅವಳೇ ಸ್ಪಾನ್ಸರ್ ಮಾಡ್ತಾ ಇರೋದು. ಆಟೋ ರೈಡ್ಗೆಲ್ಲ ಏನಿಲ್ಲ, ನಾವು ಇಳಿತಾ ಇರ್ತೀವಿ, ಮನೆಗೆ ಹೋಗ್ತಾ ಇರ್ತೀವಿ. ಏನಾದ್ರು ಮಾಡ್ಕೊಳ್ಳಿ. ಇವಳು ಗೋಬಿಗೆಲ್ಲ ರಾಖಿ ಕೊಟ್ಟಿರೋದು. ಆಯ್ತು ಬಿಡಿ, ಇಲ್ಲೂ ಅವನೇ ಕೊಡ್ತಾನೆ. ಯಾಕೆ ಟೆನ್ಷನ್ ತಗೊಂತೀರಾ? ಗೈಸ್, ಮನೆಗೆ ಹೋಗೋಣ. ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡೋಣ. ನೋಡಿ ಗೈಸ್, ಮರನೇ ಬಿದ್ದೋಗ್ಬಿಟ್ಟಿದೆ. ಪಾಪ ಯಾರು ಕಾರ್ ಮೇಲೂ ಬಿದ್ದಿಲ್ಲ, ಸೇಫು. ಅವಾಗಲೇ ಬರ್ತಾ ಎಷ್ಟೊಂದು ಮರಗಳು ಬಿದ್ದೋಗಿದ್ದಾವೆ. ಹಿಂಗೆ ಕಾರ್ ಮೇಲೆಲ್ಲ ಬಿದ್ದೋಗಿತ್ತು. ಯಾರೋ ನೀವು ಇವಾಗ ಜಸ್ಟ್ ಅನಿಸುತ್ತೆ, ರೋಡಲ್ಲೇ ನಿಲ್ಸ್ಬಿಟ್ಟು ಅವನು ಹೋದ್ರೆ ಯಾವನು ಕೇಳೋಂಗಿಲ್ಲ. ಮನೆ ಹೋಗ್ಬಿಡೋಣ. ಮುಂದೆ ಅಣ್ಣನ ಹತ್ರ ಫೋನ್ ಪೇ ಇಲ್ಲ. ಹೋಗೋಳೆ, ಕ್ಯಾಶ್ ತಗೊಂಡ್ಬಿಡಿ. ಓಡೆ ಬೇಗ. ತಂಗಿ ನೋಡ್ರಿ ಹಾಕೊಂಡಿರೋದು ಲಲ್ಲೆ. ಬರೀ ಈ ತರ ಲಲ್ಲೆಗಳು ಮಾಡೋದು. ಟೈಮ್ ಇಲ್ಲ, ಬಟ್ಟೆ ಹೊಲಿಬೇಕು ಅಂತ ಕುಣಿತಾ ಇದ್ಲು. ಇಲ್ಲಿ ನೋಡ್ರೆ ಸ್ಟೇಟಸ್ ಕೂಡ ಹಾಕೊಂಡು ಸ್ಟೋರಿಗಳು ಹಾಕೊಂಡು ಕುತ್ತವಳೆ.
ಹೊಟ್ಟೆ ಅಂತೂ ಸರಿಯಾಗಿ ಹಸಿತೈತೆ. ಯಾವ್ದೋ ಗೋಬಿ ಅಂತ ತಿಂದ್ವಿ, ಏನು ಚೆನ್ನಾಗಿರ್ಲಿಲ್ಲ ಅದು ಆ್ಯಕ್ಚುಲಿ. ಹಾಂ, ಮೊಸಪ್ಪೆಲ್ಲ ಆಗಲ್ಲ. ಹೋಗಿ ಬೇಕಿದ್ರೆ ಅಲ್ಲಿ ಗೀ ರೈಸ್ ತಿನ್ಕೊಂಡ್ಬಂದ್ಬಿಡ್ತೀವಿ. ಇದರಲ್ಲಿ ಗೀ ರೈಸ್ ಹಾಕೊಂಡು ಬ್ರಿಡ್ಜ್ ಬೆಲಿ ಗೀ ರೈಸ್ ಸಕ್ಕತ್ತಾಗಿರುತ್ತೆ ಗೈಸ್. ಇಲ್ಲಿ ಯಾವುದೋ ಇದು ಏರಿಯಾ ಯಾವುದೋ ಇದು ತೆಂಗಿರಿ ಸೆಡ್ಲೈಡ್ ಹತ್ರ ಬ್ರಿಡ್ಜ್ ಬೇ ಅಂತ ಒಂದು ಹೋಟ್ಲ್ ಇದೆ. ಮುಂದೆ ಬಂದ್ರೆ ಲೆಫ್ಟ್ ಸೈಡ್ ಎರಡು ಕಡೆನೂ ಇದೆ. ಆ ಹೋಟ್ಲಲ್ಲಿ ನೀವು ಏನೇ ಐಟಮ್ ತಿನ್ನಿ ಸಕ್ಕತ್ತಾಗಿರುತ್ತೆ. ಯಾವಾಗ ಅಲ್ಲೇ ಹೋಗೋದು ನಾವು. ಸರಿ, ಒಂಥರ ಸೇಫ್ ಆಪ್ಷನ್ ತರ. ಫ್ರೆಶ್ ಅಪ್ ಆಗೋಣ. ಸೊ ಗೈಸ್, ನಿನ್ನೆ ಊಟ ಮಾಡ್ಕೊಂಡು ಮಲ್ಕೊಂಡವರು ಬೆಳಗ್ಗೆ ಎದ್ವಿ. ಬೆಳಗ್ಗೆ ಒಂದು ಇನ್ಸಿಡೆಂಟ್ ಆಗಿದೆ. ಏನ್ ಗೊತ್ತಾ? ಏನಕ್ಕೆ ಅದು ಸಾರಿ ಮುಹೂರ್ತದ ಗಾಳಿ ಮುಹೂರ್ತ ಸೀರೆ ಸಿಗ್ತಾ ನನ್ ಮುಹೂರ್ತದ ಸೀರೆ ಕಳೆದು ಹೋಗಿದೆ. ಅದನ್ನ ಕಳ್ದಾಕಿರೋ ಪಾರ್ಟಿ ಇದೆ ನೋಡಿ. ರಣರಂಗ ಸ್ಟಾರ್ಟ್ ಆಗಲ್ಲಿದೆ. ನೀನು ಬೆಳಗ್ಗೆ ತಂದಿಲ್ಲ ಕಣೆ, ಇಲ್ಲೆಲ್ಲೋ ಬಿಟ್ಟಿದ್ಯಾ? ಎಲ್ಲಿ? ಇಲ್ಲೆಲ್ಲ ಮನೇಲೆಲ್ಲೋ ಬಿಟ್ಟಿದ್ಯಾ ನೋಡು. ಆಂಟಿಗೆ ಏನಪ್ಪ ದೋಸೆ ಹಾಕೋ ತಿನ್ನೋಣ ಅಂತ ಕವರ್ ಬಿಟ್ಟೆ. ಆ ಕವರ್ನ ಎಲ್ಲಿಟ್ಟಿದ್ಯಾ ನೋಡೋದು. ಅದೇ ಕವರ್ ಅಲ್ಲಿ ಬರೀ ನನ್ ಸ್ಯಾರಿ ಗಾನು ಇಲ್ಲ ಇದ್ದು ಬರ. ಅಯ್ಯಯ್ಯೋ, ಸಿಕ್ಬಿಡ್ತಲ್ರಿ. ಸಿಕ್ಬಿಡ್ತು, ಬೇಗ ಸಿಕ್ಬಿಡ್ತು. ಈಗ ನೆನ್ಪಾಯ್ತಂತೆ. ಸರ ನೋಡ್ತೀನಿ ಅಂತ ಹಿಂಗ ಹಾಕೊಂಡವಳೆ. ಅವಳು ಅಲ್ಲೇ ಇಕ್ಕಿಲ್ಲ, ನಾನ್ ಮಡ್ಚಿ ಆ ಕವರ್ಗೆ ಇಕ್ಕಿದೀನಿ. ಆಮೇಲೆ ಏನ್ ಅನ್ಕೊಂಡಿದೀನಿ, ಒಂದೇ ಬ್ಯಾಗ್ ಅಲ್ಲಿ ನನ್ ಸ್ಯಾರಿ ಅವಳ ಸ್ಯಾರಿ ಇದೆ ಅಂತ ಅನ್ಕೊಂಡು ಈ ತರ ಇಮ್ಯಾಜಿನೇಷನ್ ಅಲ್ಲೇ ಜೀವನ ಎಲ್ಲ ಕಳೆದ್ರು. ನಮಗೂ ಹಿಂಗೆ ಬೈದಿ ಕಳ್ದಿರೋದು ಬರೀ 27 ವರ್ಷ. ಸ್ವಲ್ಪ ಸುಮ್ನೆ 29 ಇವಾಗ ಆಗಿರೋದು. 29. ಮೊನ್ನೆ ತರ ಬಡೆ ಆಗ್ಲಿಲ್ವಾ? 28 29 ಇವಾಗ 29. ನನ್ಗೆ 28 ತುಂಬಿ 29. ಅಲ್ಲ, ನನಗೆ 27. ಮೊನ್ನೆ ತರ 28 ವರ್ಷದ ಬರ್ಡೇ ಮಾಡ್ದಲ್ಲ. ಈಗ 2 ವರ್ಷ ದೊಡ್ಡವಳು. 1 ವರ್ಷ ಹೋಗೋಸ್ನೆ. 28 ಏಪ್ರಿಲ್ 1997 ಅವಳು. 97 98 ಮಾ. 98 ಅಲ್ಲ. ಆಯ್ತು ಬಿಡು, ನಂದೇ 29 ವರ್ಷ. ಗೊತ್ತಿಲ್ಲ ಅಲ್ವಾ, ಬಿಡು. ಕಿತಾಪತಿ ಏನೋ ಮಾಡೋಣ ಇವಳು. ಗೈಸ್, ಇನ್ನೊಂದು ಕಿತಾಪತಿ ಏನೋ ಶುರು ಆಗಿದೆ. ಬನ್ನಿ, ಸದ್ಯದಲ್ಲಿ ಒಂದೆರಡು ಜಗಳ ಆಗ್ತವೆ. ಯಾಕೆಲ್ಲ ತೆಗಿತಿದ್ಯಾ ನೀನ್? ಸುಮ್ಮನೆ ಹೋಗ್ಬಿಡು. ಗೈಸ್, ಏನೋ ಮಾಡವಳೆ. ಇವಾಗ 7 ಸೂರ್ಯ ಕಾಣಿಸ್ತಾ. ಗೈಸ್, ಇವಾಗ ಇವಳ್ದೇನೋ ಲೆನ್ಸ್ ಅಂತೆ. ಅದನ್ನ ತರಕ್ಕೆ ಬಸವನಗುಡಿಗೆ ಹೋಗೋಣ ಬನ್ನಿ. ನಮ್ಮನ್ನ ರ್ಯಾಪಿಡೋ ಮಾಡ್ಕೊಂಡವಳಲ್ವಾ? ನಾನೇನ್ ರ್ಯಾಪಿಡೋ ಅಲ್ಲ ಮಾಡಿಲ್ಲ, ಇವಾಗ ಪೋರ್ಟರ್ ಮಾಡೋಳ ನಮ್ಮನ್ನ. ಈ ಪೋರ್ಟರ್ ಜಾಬಿಗೆ ಹೋಗ್ತಾ ಇದೀವಿ, ಡ್ಯೂಟಿ ಬಿದ್ದೈತೆ. ಹೋಗ್ಬಿಟ್ಟು ಬರ್ತೀವಿ. ಗೈಸ್, ಕಾರ್ತಿಕ್ ನೇತ್ರಾಲಯಕ್ಕೆ ಬಂದ್ವಿ. ಅದೊಂದು ಲೆನ್ಸ್ ಇಸ್ಕೊಂಡು ಹೋಗೋಣ ಬನ್ನಿ. ಗೈಸ್, ತಗೊಂಡಿದ್ದಾಯ್ತು ಲೆನ್ಸು. ಮನೆಗೆ ಹೋಗ್ಬಿಟ್ಟು ಸಿಗ್ತೀವಿ ರೀ. ಸೊ ಗೈಸ್, ಲೆನ್ಸ್ ಇಸ್ಕೊಂಡು ಮನೆಗೆ ಬಂದು, ಮನೆಯಿಂದ ಮತ್ತೆ ಸುನಿಲ್ ಮನೆಗೆ ಹೋಗಿ, ಸುನಿಲ್ ಮನೆಯಿಂದ ಕಾರ್ ಎತ್ಕೊಂಡು ಪೂಜಿಗೆ ಹೋಗಿ, ಬಾಪೂಜಿಯಿಂದ ಲಗೇಜ್ ಎತ್ಕೊಂಡು 12:45 ಈಗ ಹೋಗ್ಬಿಟ್ಟು ಮಲ್ಕೊಂಡು ಬೆಳಗ್ಗೆ ಶಿವಮೊಗ್ಗ ಹೋಗ್ತೀವಿ ನಾವು. ನಾನು ರಾಮನಗರ 2:30-3 ಗಂಟೆ ಹಿಂಗೆ ಬಿಡ್ತೀನಿ. ಬೈಕಲ್ಲಿ ಹೋಗ್ಬೇಕು. ಅದನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ. ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡೋಣ. ಟಾಟಾ, ಬೈ ಬೈ. ಸಬ್ಸ್ಕ್ರೈಬ್ ಮಾಡ್ಬಿಡಿ. ಮಾಡ್ರಪ್ಪ.